ಯಲಹಂಕದಲ್ಲಿ ಅದ್ಧೂರಿ ಕೆಂಪೇಗೌಡ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಭಾಗಿ. ಒಕ್ಕಲಿಗ ಸಂಘದ ವತಿಯಿಂದ ಅದ್ಧೂರಿ ಕಾರ್ಯಕ್ರಮ. ಸಂಸದ ಕೆ ಸುಧಾಕರ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ಆಯೋಜನೆಯಾಗಿದೆ. ಸ್ಥಳೀಯ ಶಾಸಕ ಎಸ್ಆರ್ ವಿಶ್ವನಾಥ್ ಅವರು ಗೈರಾಗಿದ್ದಾರೆ. ಯಲಹಂಕದಲ್ಲಿ ಅದ್ಧೂರಿಯಾಗಿ ಕೆಂಪೇಗೌಡ ಜಯಂತ್ಯೋತ್ಸವವನ್ನು ಆಯೋಜನೆ ಮಾಡಲಾಗಿದೆ. ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಭಾಗಿಯಾಗ್ತಾರೆ. ಒಕ್ಕಲಿಗ ಸಂಘದ ವತಿಯಿಂದ ಆಯೋಜನೆಗೊಂಡಿರುವಂತಹ ಕಾರ್ಯಕ್ರಮ ಇದು. ಸಾಂಪ್ರದಾಯಿಕ ಕಲಾ ತಂಡಗಳ ಕಲರವ ಗಮನಿಸ್ತಾ ಇದ್ದೀರಿ. ಸಂಸದ ಕೆ ಸುಧಾಕರ್ ಅವರ ನೇತೃತ್ವದಲ್ಲಿ ಆಯೋಜನೆಗೊಂಡಿರುವಂತಹ ಕಾರ್ಯಕ್ರಮ ಇದು. ಕಲಾ ತಂಡಗಳು ಈ ಜಯಂತ್ಯೋತ್ಸವಕ್ಕೆ ಮತ್ತಷ್ಟು ಮೆರುಗನ್ನು ನೀಡಲಿವೆ. ನಾಡಪ್ರಭು ಕೆಂಪೇಗೌಡ ಜಯಂತ್ಯೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸಲಾಗ್ತಾ ಇದೆ. 517ನೇ ಜಯಂತ್ಯೋತ್ಸವ. ಎಲ್ಲೆಡೆ ಈಗಾಗಲೇ ಕೆಂಪೇಗೌಡ ಜಯಂತಿಯ ಸಡಗರ ಸಂಭ್ರಮ ಮನೆ ಮಾಡಿದೆ. ಇಂದು ನಾಡಪ್ರಭು ಕೆಂಪೇಗೌಡ ಅವರ 517ನೇ ಜಯಂತಿ. ಸಿಎಂ ಡಿಕೆ ಶಿವಕುಮಾರ್ ಅವರಿಂದ ವಿವಿಧ ಕಾರ್ಯಕ್ರಮಗಳು. ಎಸ್ಎಂ ಕೃಷ್ಣ ರಸ್ತೆ ಇವತ್ತು ಸಾರ್ವಜನಿಕರಿಗೆ ಲೋಕಾರ್ಪಣೆಗೊಳ್ಳುತ್ತೆ. ಅಂದರೆ ಸಾರ್ವಜನಿಕರ ಸಂಚಾರಕ್ಕೆ ಇವತ್ತು ಎಸ್ಎಂ ಕೃಷ್ಣ ರಸ್ತೆ ಮುಕ್ತವಾಗುತ್ತೆ. ಮೈಸೂರು ರಸ್ತೆ ಮತ್ತು ಮಾಗಡಿ ರಸ್ತೆಯನ್ನು ಸಂಪರ್ಕಿಸುವ ದಶಪಥ ರಸ್ತೆ ಇದು. ಚಲ್ಲಘಟ್ಟ ಮೆಟ್ರೋ ಸ್ಟೇಷನ್ ಬಳಿ ಇರುವಂತಹ ಎಸ್ಎಂ ಕೃಷ್ಣ ರಸ್ತೆ ಮೈಸೂರು ಮಾಗಡಿ ರಸ್ತೆ ನಡುವೆ ತ್ವರಿತ ಸಂಚಾರಕ್ಕೆ ಅನುವು ಮಾಡಿಕೊಡುತ್ತೆ. ಸಂಚಾರದ ಅವಧಿ 1 ಗಂಟೆಯಿಂದ ಕೇವಲ 15ರಿಂದ 20 ನಿಮಿಷಕ್ಕೆ ಇಳಿಕೆಯಾಗುತ್ತೆ. ಎಸ್ಎಂ ಕೃಷ್ಣ ರಸ್ತೆ ಟೋಲ್ ಮುಕ್ತ ಉಚಿತ ಸಂಚಾರ ವ್ಯವಸ್ಥೆಯನ್ನು ಒಳಗೊಂಡಿದೆ. ನೈಸ್ ರಸ್ತೆಗೆ ಅತ್ಯುತ್ತಮ ಪರ್ಯಾಯ ಮಾರ್ಗ, 3 ಅಂಡರ್ ಪಾಸ್ಗಳು, 11 ಸೇತುವೆಗಳು, 270 ಮೀಟರ್ ಉದ್ದದ ಸುರಂಗ ಮಾರ್ಗ, ಪ್ರತ್ಯೇಕ ಸೈಕಲ್ ಟ್ರ್ಯಾಕ್ ವ್ಯವಸ್ಥೆಯನ್ನ ಈ ರಸ್ತೆ ಹೊಂದಿದೆ. 10.7 ಕಿಲೋಮೀಟರ್ ಉದ್ದ ಹಾಗೂ 330 ಅಡಿ ಅಗಲದ ರಸ್ತೆ ಇದಾಗಿದೆ.